ಆ ಧರ್ಮ ನನಗೆ ನನ್ನ ತಮ್ಮನ ವಿಷಯ ತಿಳಿಸ್ತೇನೆ ಅಂತ ಹೇಳಿದ. ಆದರೆ ಆ ಸೂರ್ಯ ಯಾವಾಗ ಬರ್ತಾನೋ, ಅವನು ಯಾವಾಗ ನಾನು ನೋಡ್ತೀನೋ ಅಂತ ಕಾತುರದಿಂದ ಕಾಯ್ತಾ ಇದ್ದೀನಿ. ಓ ಬಂದ್ರು. ಅಮ್ಮ, ನನಗೆ ತುಂಬ ಸಂತೋಷವಾಯಿತು. ಆದರೆ ಈಗ ಆ ದುಷ್ಟರನ್ನೆಲ್ಲ ನೀನು ಸಂಹಾರ ಮಾಡಿದೆ ಅಂತ ಕೇಳಿದೆ. ಹೌದಣ್ಣ, 25 ವರ್ಷಗಳಿಂದ ನಾ ಅನುಭವಿಸಿದ ಕಷ್ಟಗಳಿಗೆ ಈ ದುರ್ಗಾದೇವಿ ಇವತ್ತು ತೆರೆ ಎಳೆದಿದ್ದಾಳಣ್ಣ. ಒಡ ಹುಟ್ಟಿದ ನಿನ್ನನ್ನು ಬಿಟ್ಟು, ನನ್ನ ಅಣ್ಣ ತಮ್ಮರನ್ನು ಬಿಟ್ಟು, ನನ್ನ ಮಾವದನನ್ನು ಬಿಟ್ಟು ದೂರಿದ್ದಕ್ಕಾಗಿ ನನ್ನಿಂದ ಕ್ಷಮೆ ಯಾಚಿಸ್ತಿದ್ದೀನಣ್ಣ. ದಯವಿಟ್ಟು ನನ್ನ ಕ್ಷಮಿಸೋಣ. ಇಲ್ಲಪ್ಪ, ಇಲ್ಲ. ಆ ದುರ್ಗಾದೇವಿ ನಮ್ಮನ್ನು ಒಂದುಗೂಡಿಸಿದಳಲ್ಲ, ಅಷ್ಟೇ ಸಾಕು. ನಮ್ಮನ್ನು ಒಂದುಗೂಡಿಸಿದ ದುರ್ಗಾ ಮಾತೆಗೆ, ಆ ಪುಟ್ಟರಾಜರಿಗೆ ನಾವು ವಂದನೆ ಹೇಳೋಣ. ಆಗಲಿ ಅಣ್ಣ, ನಿನ್ನ ಇಚ್ಛೆಯಿಂದಲೇ ಆಗಲಿ.